ಸರ್ ಆಕ್ಚುಲಿ ನಿಜವಾಗ್ ಪ್ರೀತಿ ಮಾಡಿದಿದ್ರೆ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ಕೊಂಡಿರೋದೇ ನಿಜವಾದ ಪ್ರೀತಿ ಸರ್. ಇವಾಗ ಕಾರಲ್ಲಿ ಬಿಟ್ಟು ಏನ್ ಪ್ರಯೋಜನ? ಈಗ ಡೌಟ್ ಬಂದ್ಮೇಲೆ ನಮ್ಮ ಮಕ್ಕಳ ಮೇಲೆ ನಮಗೆ ಡೌಟ್ ಬಂದ್ಮೇಲೆ ನಾವು ಹಿಂಬಾಲಿಸ್ಬೇಕು. ಅವಾಗ್ಲೇ ಅದನ್ನ ಮಾಡಿದ್ರೆ ಸರಿ ಹೋಯ್ತಿತ್ತು. ಶಿಕ್ಷೆ ಅಂದ್ರೆ ಹೆಂಗೆ ಹೇಳೋದು, ಎನ್ಕೌಂಟರ್ ಆಗ್ಬೇಕು. ಎನ್ಕೌಂಟರ್ ಮಾಡಿದ್ರೆ ಅಂತ ಅವ್ರಿಗೆಲ್ಲ ಪ್ರಾಫಿಟ್ ಅಲ್ಲ ಅದು. ಅವ್ರಿಗೆ ಬೆನಿಫಿಟ್ ಹೆಂಗೆ ಕೊಡ್ಬೇಕು ಅವ್ರ ಶಿಕ್ಷೆ ಅಂದ್ರೆ ಜೀವನ್ ಪರ್ಯಂತ ಅವನು ಕೊರಗಿ 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 ಸಾಯ್ಬೇಕು, ಆ ಟೈಪ್ ಶಿಕ್ಷೆ ಕೊಡ್ಬೇಕು. ರಾಜ್ಯದಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರೋದಂತೂ ನೇಹಾ ಪ್ರಕರಣ. ಸೊ ನೇಹಾ ಪ್ರಕರಣದಲ್ಲಿ ಜನರ ಆಕ್ರೋಶ ಹೇಗಿದೆ, ಮತ್ತೆ ಆಕೆಯನ್ನು ಕೊಲೆ ಮಾಡಿದಂತಹ ಫಯಾಜ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು, ಮತ್ತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಮತ್ತೆ ತಂದೆ ತಾಯಿ ಎಷ್ಟು ಜವಾಬ್ದಾರಿ ಇರುತ್ತೆ, ಇಷ್ಟನ್ನ ಜನರ ಅಭಿಪ್ರಾಯದೊಂದಿಗೆ ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ. ಲೈಕ್ ಇವಾಗ ಆಗಿರೋ ಈ ಕೇಸ್ ಇಂದ ಲೈಕ್ ಅವ್ರಿಗೆ ಪ್ರಾಪರ್ ಆದ ಪನಿಷ್ಮೆಂಟ್ ಕೊಡ್ಬೇಕಾಗಿರುತ್ತೆ. ಇಲ್ಲ ಅಂದ್ರೆ ಬೇರೆಯವರು ಲೈಕ್ ಅದೊಂಥರ ಓಕೆ ನಾವೇನ್ ಮಾಡಿದ್ರು ಒಂದ್ ಸ್ವಲ್ಪ ಪನಿಷ್ಮೆಂಟ್ ಆದ್ಮೇಲೆ ಈಚೆ ಬರ್ಬೋದು, ಅದೇನ್ ಪ್ರಶ್ನೆ ಇಲ್ಲ ಅಂತ ಕೇರ್ಲೆಸ್ ಆಗಿ ಬಿಟ್ಬಿಡ್ತಾರೆ. ಸೊ ಆದಷ್ಟು ಬೇಗ ಅವ್ರಿಗೂ ಲೈಕ್ ಏನು ಜಸ್ಟಿಸ್ ಸಿಗ್ಬೇಕು. ನೇಹಾ ಅವ್ರಿಗೆ ಪ್ರಾಪರ್ ಪನಿಷ್ಮೆಂಟ್ ಕೊಡ್ಬೇಕು ಅವ್ರಿಗೂ, ಲೈಕ್ ಫಯಾಜ್ ಅವ್ರಿಗೆ. ಸೊ ಮೇ ಬಿ ಡೆತ್ ಪನಿಷ್ಮೆಂಟ್ ಕೊಡ್ಬೇಕು, ಅದೇ ಬೆಟರ್ ಅನ್ಸುತ್ತೆ. ಮೇಡಮ್, ಅದು ಒಂದ್ ವೇಳೆ ಪ್ರೀತಿನೇ ಆಗಿದ್ರು ಸಹ ಪ್ರೀತಿ ನಿರಾಕರಣೆ ಆದ್ಮೇಲೆ ಈ ರೀತಿ ಮಾಡೋದು ಸರಿ ಅನ್ಸುತ್ತೆ? ಇಲ್ಲ ಸರ್, ಪ್ರೀತಿಸಿದ್ರೆ ಇಲ್ಲ ಮೋಸನೇ ಮಾಡಿರ್ಲಿ, ಆ ಮೋಸ ಮಾಡಿದ್ರು ಅಂತ ನನಗೆ ಸಿಗ್ದೋಳು ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ಈ ರೀತಿ ಮಾಡಿದ್ರು ಎಷ್ಟು ಮಟ್ಟಿಗೆ ಸರ್? ಸರ್ ಆಕ್ಚುಲಿ ನಿಜವಾಗ್ ಪ್ರೀತಿ ಮಾಡಿದಿದ್ರೆ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸ್ಕೊಂಡಿರೋದೇ ನಿಜವಾದ ಪ್ರೀತಿ ಸರ್. ಅವ್ರನ್ನ ನೋಯಿಸಿ ಇರೋದು ಅದ್ ಪ್ರೀತಿನ ಅಲ್ಲ. ಆಕ್ಚುಲಿ ಅವ್ರು ನಿಜವಾಗ್ಲೂ ಪ್ರೀತಿನೇ ಮಾಡಿದ್ರೆ ಬೇರೆ ಬೇರೆ ಎಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಅನ್ಕೋಬೇಕಿತ್ತು. ಹೌದು, ದಟ್ ಇಸ್ ಟ್ರೂ. ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಬಯಸಿ, ಹೌದು ನೋವು ಇರುತ್ತೆ ಅವ್ರಿಗೂನು, ಬಟ್ ಸ್ಟಿಲ್ ಅವ್ರ ಪ್ರೀತಿಸಿದವ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋದೇ ನಿಜವಾದ ಪ್ರೀತಿ ಅಂತ ನನ್ನ ಅನಿಸಿಕೆ. ಹೆಣ್ಣು ಮಕ್ಳು ಹುಷಾರಾಗಿರ್ಬೇಕು. ಒಂದು ಗಂಡು ಮಕ್ಳು ಈ ತರ ಮಾಡಕ್ ಹೋಗ್ಬಾರ್ದು. ಎಲ್ಲ ಬೇರೆ ಕಡೆ ಬದುಕಲಿ, ಅವಳು ಬಿಟ್ಬಿಡ್ಬೇಕು. ಅವ್ನಿಗೆ ಒಬ್ಳು ಯಾರಾದ್ರೂ ಸಿಗ್ತಾಳೆ, ಮಾಡ್ಕೊಂಡ್ ಚೆನ್ನಾಗಿರ್ಬೋದಲ್ವಾ? ಈಗ ಹೋಗಿ ಜೈಲಿಗೆ ಕೂತ್ಕೋತಾನೆ, ಏನ್ ಲಾಭ ಅವನಿಗೆ? ನೀವೇ ಹೇಳಿ. ಅಲ್ಲ ಸರ್, ತಪ್ಪು ಅದು. ನನ್ ಕಡೆ ನಾ ಏನ್ ಹೇಳ್ತೀನಿ ಅಂದ್ರೆ ಗೌರ್ಮೆಂಟ್ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಹೆಂಗೆ ಅಂದ್ರೆ ಅದನ್ನ ನೋಡಿ ಬೇರೆಯವರು ಆ ಪನಿಷ್ ಮಾಡ್ತಾರಲ್ಲ, ಅದ್ ಎಷ್ಟರ ಮಟ್ಟಿಗೆ ಇರ್ಬೇಕಂದ್ರೆ ಬೇರೆಯವರು ಇನ್ಯಾವತ್ತೂ ಹೆಣ್ಮಕ್ಳಿಗೆ ತಂಟೆಗೆ ಹೋಗ್ಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಇರ್ಬೇಕು. ಈಗ ಬೇರೆ ಕಡೆ ನಾವು ಬೇರೆ ದೇಶಗಳೆಲ್ಲ ನೋಡ್ತೀವಿ, ದುಬೈನಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲೆಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿದೆ. ಆ ತರ ಒಂದ್ಸತಿ ಇಲ್ಲೂ ಕೂಡ ಮನೆನೇ ಕೆಡುವುದ್ರಲ್ವಾ? ಈ ಕೇಸ್ ಆಗಿದ್ದಕ್ಕೆ ಅವ್ರ ಮನೆನೇ ಆಗಲ್ಲ ಈ ತರದ್ದೆಲ್ಲ ಮಾಡಬಾರ್ದು. ರೋಡ್ ರೋಮಿಯೋಗಳ ತರ ಸುಮ್ಮನೆ ಅವ್ರ ಹಿಂದೆ ಸುತ್ತಾಡೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಎಷ್ಟು ಹುಷಾರಾಗಿರ್ಬೇಕು. ಹೌದು ಸರ್, ನಮ್ ಬುದ್ಧಿ ಅದೊಂದು ಇದೆ. ನಾವು ಹೆಂಗೆ ಅಂದ್ರೆ ಪರ್ವರಿಶ್ ಅಂತಾರೆ ನೋಡಿ, ನಾವ್ ಹೇಗೆ ಮಕ್ಕಳನ್ನ ಮನೆಯಿಂದ ಬೆಳೆಸ್ತೀವೋ ಅದು ಕೂಡ ಪೇರೆಂಟ್ಸ್ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ. ಅಂದ್ರೆ ನಾವು ತುಂಬಾ ಚೆನ್ನಾಗಿ ಮಕ್ಕಳನ್ನ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕು, ಆಯ್ತಾ? ಹಂಗಂದ್ರೆ ಗಂಡ್ ಮಕ್ಳು ಬಾಯ್ ಫ್ರೆಂಡ್ಸ್ ಇರ್ಕೂಡ್ದು ಅಂತಲ್ಲ, ನಾವ್ ಎಷ್ಟರ ಮಟ್ಟಿಗೆ ಇರ್ಬೇಕು ಅಷ್ಟ್ರ ಮಟ್ಟಿಗೆ ಮಾತ್ರ ಇರ್ಬೇಕು ಅಷ್ಟೇನೆ. ನಮ್ ಬುದ್ಧಿ ನಮ್ ಕೈನಲ್ಲಿ ಇರಲ್ವಾ ಸರ್ ಯಾವಾಗ್ಲೂ? ಸೊ ಅದು ಮೇಯ್ನು ನಾವು ಕಲಿಸ್ಬೇಕು ಮಕ್ಕಳಿಗೆ. ಯಾಕೆ ಅಣ್ಣ ತಮ್ಮಂದಿರ ಜೊತೆ ಬೆಳಿತಾರೆ, ಮಾಡ್ತಾರೆ, ಅದನ್ನೆಲ್ಲ ತಪ್ಪು ಅಂತ ಹೇಳೋದಲ್ಲ, ಬಟ್ ಯಾವ ತರ ಇರ್ಬೇಕು ಅಷ್ಟ್ರಲ್ಲೇ ಇರ್ಬೇಕು. ಅದನ್ನ ನಾವು ಮನೆಯಿಂದ ಪೇರೆಂಟ್ಸ್ ಆಗಿ ತುಂಬಾ ಸಂಸ್ಕಾರ, ನಮ್ದು ಕೂಡ ತುಂಬಾ ಮೇನ್ ರೋಲ್ ಇದೆ ಇದ್ರಲ್ಲಿ, ಮಕ್ಕಳನ್ನ ಸಾಕುದ್ರಲ್ಲಿ. ಹೆಣ್ಮಕ್ಳದು ಇರ್ಬೇಕು, ತಾಯಿ ತಂದೆದು ಇರ್ಬೇಕು. ಓದ್ರಿ ತರ ಇರ್ಬೇಕು. ಇವಾಗ 3 ವರ್ಷದಿಂದ ಮಾಡಿದಾರೆ ಅಂತಾರೆ, ನಾವು ನೋಡಿಲ್ಲ. 3 ವರ್ಷದಿಂದ ಮಗಳ ತರಾಟೆ ತಗೋಬೋದಿತ್ತಲ್ವಾ ಇವರು? ಇವಾಗ ಕಾರಲ್ಲಿ ಬಿಟ್ಟು ಏನ್ ಪ್ರಯೋಜನ? ಈಗ ಡೌಟ್ ಬಂದ್ಮೇಲೆ ನಮ್ಮ ಮಕ್ಕಳ ಮೇಲೆ ನಮಗ್ ಡೌಟ್ ಬಂದ್ಮೇಲೆ ನಾವು ಹಿಂಬಾಲಿಸ್ಬೇಕು. ಅವಾಗ್ಲೇ ಅದನ್ನ ಮಾಡಿದ್ರೆ ಸರಿ ಹೋಯ್ತಿತ್ತು. ಅದು ಇವಾಗೆಲ್ಲ ಮುಗಿದ ಕತೆ ಹೋಯ್ತಾ, ಜೀವನ ಅವಳ್ದು ಹಾಳಾಯ್ತು, ಇವಂದು ಹಾಳಾಯ್ತು. ಇವನು ಜೈಲ್ ಕುತ್ಕೊತಾನೆ, ಅದು ಮಣ್ಣು ಸೇರ್ಕೊಳುತ್ತೆ. ಏನ್ ಕತೆ? ಇದಕ್ಕೆ ಬೇಗನೆ ಒಂದು ಶಿಕ್ಷೆ ಆಗ್ಬಿಡ್ಬೇಕು ಸರ್. ಈಗ ಅವ್ರನ್ನ ಆ ಕೋರ್ಟ್ ಅಂತೆ, ಈ ಕೋರ್ಟ್ ಅಂತೆ, ಇನ್ನ ಸ್ವಲ್ಪ ಹೀಗೆ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಆಮೇಲೆ ಜನಗಳಿಂದ ತಲೆಯಿಂದನೂ ಇದು ಸ್ವಲ್ಪ ಮರ್ತಂಗ ಆಗ್ಬಿಡುತ್ತೆ. ಏನಾಗುತ್ತೆ ಏನು ಅನ್ನೋದೇ ಗೊತ್ತಾಗಲ್ಲ. ಯಾರೋ ತುಂಬಾ ಇಂಟ್ರೆಸ್ಟ್ ಇರೋರು, ಅದೇ ನಿಮ್ ಮೀಡಿಯಾದವ್ರದವ್ರು ಅದನ್ನ ಫಾಲೋ ಅಪ್ ಮಾಡ್ತಾರೆ. ನಮ್ ತರ ಕಾಮನ್ ಪೀಪಲ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಮರ್ತೇ ಬಿಡ್ತೀವಿ ನಾವು. ಸೊ ಅದಕ್ಕೆ ಏನಂದ್ರೆ ಇದು ಆದಷ್ಟು ಬೇಗ ಶಿಕ್ಷೆ ಆಗೋದು, ಮತ್ತೆ ಆದ್ರೆ ಒಳ್ಳೇದು. ಶಿಕ್ಷೆ ಅಂದ್ರೆ ಹೆಂಗೆ ಅಂದ್ರೆ ಹೇಳೋದು, ಎನ್ಕೌಂಟರ್ ಆಗ್ಬೇಕು ಸರ್. ಹೌದು ಸರ್, ಆಗ್ಬೇಕು. ಏನ್ ಕೋರ್ಟ್ ಬೇಡ, ಜೈಲು ಬೇಡ, ಏನು ಬೇಡ. ಪರವಾಗಿಲ್ಲ, ಅವ್ರಿಗೆ ಮಾತಾಡ್ಸಿ. ಎನ್ಕೌಂಟರ್ ಮಾಡಿದ್ರೆ ಅಂತ ಅವ್ರಿಗೆಲ್ಲ ಪ್ರಾಫಿಟ್ ಅಲ್ಲ ಅದು. ಅವ್ರಿಗೆ ಬೆನಿಫಿಟ್ ಹೆಂಗೆ ಕೊಡ್ಬೇಕು ಅವ್ರ ಶಿಕ್ಷೆ ಅಂದ್ರೆ ಜೀವನ್ ಪರ್ಯಂತ ಅವನು ಕೊರಗಿ 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 ಸಾಯ್ಬೇಕು, ಆ ಟೈಪ್ ಶಿಕ್ಷೆ ಕೊಡ್ಬೇಕು. ಅದನ್ನ ಹೇಳಿ ನೀವು ಹೆಣ್ಮಕ್ಳು
ಮನುಷ್ಯ ಜೀವನದಲ್ಲಿ ಅವನಿಗೆ ಎಲ್ಲಿ ಕೊರಗು ಉಂಟಾಗುತ್ತೆ ಆಗ ಅವನು ಸಿಕ್ಕಾಗಿ ಅವನಿಗೆ ತಲೆ ಚಿಟ್ಟಿಡಿದು ಅವನೇ ಅದರಲ್ಲೇ ಕೊರಗಿ ಸತ್ತೋಗ್ಬಿಡ್ಬೇಕು, ಸೂಸೈಡ್ ಮಾಡ್ಕೊಳ್ಬೇಕು, ಇಲ್ಲ ಅವನೇ ಏನಾದರೂ ಒಂದು ಮಾಡ್ಕೊಂಡು ಇದಾಗಬೇಕು. ಆ ಥರ ಶಿಕ್ಷೆ ಕೊಡಬೇಕು. ಇಂಥ ಕೇಸುಗಳಲ್ಲಿ ಸುಮ್ಮನೆ ಬಿಟ್ಟರೆ ಅವನೊಬ್ಬನೇ ಅಲ್ಲ, ಅಂಥವ್ರು 100 ಜನ ಬರ್ತಾರೆ, ಅಂತ 100 ಜನ ಬರ್ತಾರೆ, ಗೊತ್ತಾ? ಬಿಡಬಾರ್ದು ಅದನ್ನ. ಬಟ್ ಕೆಲವೊಂದ್ಸರಿ ನನಗೆ ಇನ್ನೊಂದು ಏನು ಅನಿಸ್ತಂದ್ರೆ, ಪ್ರತಿನಿತ್ಯ ಪೇರೆಂಟ್ಸ್ ಮೊಬೈಲ್ ಚೆಕ್ ಮಾಡ್ತಾ ಇರ್ಬೇಕು. ಈ ತರದೆಲ್ಲ ಇನ್ಸಿಡೆಂಟ್ಗಳು ಅದಾಗ ಏನ್ ಅನ್ಸುತ್ತೆ ನಿಮಗೆ? ಪೇರೆಂಟ್ ಆಗಿ ನೀವ್ ಹೆಂಗ್ ಫೀಲ್ ಮಾಡ್ತೀರಾ? ಕೊಡಲ್ವಲ್ಲ ಅವರು ಅವಶ್ಯಕೋತಾರಲ್ಲ ಸರ್ ಹೌದೆಲ್ಲ ಪಾಸ್ವರ್ಡ್ಸ್ ಇದು ಎಲ್ಲಾನು ಮೇಂಟೈನ್ ಮಾಡ್ತಾರೆ. ಸೊ ನಮ್ಗೆ ಈಸಿಯಾಗಿ ಅದನ್ನ ನೋಡೋದಿಕ್ಕೂ ಆಗೋದಿಲ್ಲ. ಮತ್ತೆ ಇಡ್ಬೇಕು ಸರ್, ಸ್ಟ್ರಿಕ್ಟ್ ಇಡ್ಬೇಕು. ಅಲ್ಲ ಹೌದು, ಅದು ಇರ್ಬೇಕು. ಮತ್ತೆ ಇನ್ನೇನಂದ್ರೆ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಮತ್ತೆ ಮಕ್ಕಳ ಮಧ್ಯೆ ಯಾವುದೇ ರೀತಿ ಅದು ಈ ರೀತಿ ಮುಚ್ಚುಮರೆನೇ ಇರಬಾರ್ದು. ಹೌದು, ಇರಬಾರ್ದು. ಪೇರೆಂಟ್ಸ್ ತಗೊಂಡ್ ಈಸಿಯಾಗಿ ನೋಡಿದಾಗ ದೇ ಶುಡ್ ಬಿ ಕ್ವೈಟ್. ಅವ್ರು ಆರಾಮ್ಸೆ ಇರ್ಬೇಕು. ಏನಿಲ್ಲ ನನ್ನಲ್ಲಿ ಏನಿಲ್ಲ, ನಾನು ಎಲ್ಲಾನು ಶೇರ್ ಮಾಡ್ತೀನಿ, ಆ ರೀತಿಯಾಗಿ ಇರ್ಬೇಕು ಅಂತ ನಾ ಹೇಳ್ತಿದ್ದೆ. ಯಾಕಂದ್ರೆ ಇಲ್ಲಾಂದ್ರೆ ಈಗ ಕೆಲವೊಂದ್ ಮಕ್ಳು ಅದೇ ಈ ತರ ಏನಾದ್ರು ಸೀಕ್ರೆಟ್ಸ್ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಏನಾಗುತ್ತೆ, ನನ್ನ ಪೇರೆಂಟ್ಸ್ ನನಗೆ ಪ್ರೈವಸಿ ಕೊಡ್ತಿಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ಅವರಿಗೆ. ನಾ ಹೇಳೋದ್ರ ಆಗ್ಲೇಬಾರ್ದು. ಯಾಕೆ ಪೇರೆಂಟ್ಸ್ ಜೊತೆಗೆ ಎಂತ ಪ್ರೈವಸಿ ಇರುತ್ತೆ ಮಕ್ಕಳಿಗೆ? ಬೇಡವೇ ಬೇಡ. ಸೊ ಆತರ ಇದೆ ಸರ್. ಈಗ್ಲಿ ಕಾಲೇಜ್ನಲ್ಲಿ ಹುಡುಗಿರು ಜೊತೆಗೆ ಓಡಾಡ್ತಾರೆ, ಬರ್ತಾರೆ, ಹೋಟೆಲ್ ಹೋಗ್ತಾರೆ, ಕಾಫಿ ಕುಡಿತಾರೆ, ಬರ್ತಾರೆ. ಅದು ಕಾಮನ್ ಇದೆ. ಅದಕ್ಕೆ ಜೊತೆ ಅದು ಇರುವಾಗ ಅವ್ರು ಲವ್ ಮಾಡ್ತಾರಂತ ಹೇಳಂಗಿಲ್ಲ. ಸರಿ, ಅವ್ರು ಯಾವ್ದೋ ಉದ್ದೇಶ ಅಂದೆ ಅವ್ನು ಕೊಳೆ ಮಾಡ್ದ, ಅದು ಅವನಿಗೆ ಗೊತ್ತಿದೆ. ಅದಕ್ಕೆ ಕೆಲವರು ಪಾಲಿಟಿಷಿಯನ್ ಕಮೆಂಟ್ ಮಾಡಿದ್ದಾರೆ, ಓಪನ್ ಆಗಿ ಕಮೆಂಟ್ ಮಾಡಿದ್ದೆ. ಅವ್ರು ಲವ್ ಮಾಡ್ತಾ ಇದ್ರು, ಅವ್ರು ಮದುವೆ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಅವ್ನು ಸಾಯಿಸಿದ್ದಾನೆ ಅಂತ. ಅದಕ್ಕೆ ಈ ಲವ್ ಜಿಹಾದ್ ಮೇನ್. ಅದಕ್ಕೆ ಪಬ್ಲಿಕ್ ಆ್ಯಕ್ಷನ್ ತಗೋಬೇಕು. ಓಪನ್ ಪಬ್ಲಿಕ್ನಲ್ಲಿ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಓಡಾಡ್ತಾ ಇದ್ರೆ, ಎಲ್ಲಾದರೂ ಮಾಡ್ತಾ ಇದ್ರೆ ಅದಕ್ಕೆ ಅಬ್ಜೆಕ್ಷನ್ ಮಾಡಬೇಕು, ಪಬ್ಲಿಕ್ ಮಾಡಬೇಕು. ಇಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ನಾಳೆ ದಿವಸ ಈ ಥರ ಆಗೋದಿಲ್ಲ. ಎಲ್ಲ ಪಬ್ಲಿಕ್ ಕೈಲೇ ಇದೆ ಅಂತಾರೆ. ಪಬ್ಲಿಕ್. ಯಾಕಂದ್ರೆ ನಾನು ಒಂದ್ಸರಿ ನೋಡಿದ್ದೀನಿ, ಒಬ್ಬ ರೋಡ್ನಲ್ಲಿ ಹೋಗೋ ಹುಡುಗರಿಗೆ ಫೋರ್ಸ್ ಮಾಡಿ ಕೂತ್ಕೊ ಅಂತ ಹೇಳ್ತಾ ಇದ್ದ ಸ್ಕೂಟರ್ ಮೇಲೆ. ಅಕ್ಕಪಕ್ಕ ಹೆಂಗಸರು ಎಲ್ಲ ಬಂದು ಅವ್ರಿಗೆಲ್ಲ ಇಟ್ಕೊಂಡು ಅವ್ನಿಗೆ ಹೊಡೆದು ಓಡಿಸಿದ್ರು. ಸೊ ಅದು ಒಂದು ಆ್ಯಕ್ಷನ್ ಬರಬೇಕು, ಪಬ್ಲಿಕ್ನಲ್ಲಿ ಬರಬೇಕು. ಇಲ್ಲ ಆ ಆ ಕಾಲೇಜ್ನಲ್ಲಿ ಇರೋರು ಇನ್ಫಾರ್ಮ್ ಮಾಡಬೇಕು ಮನೆಗೆ, ನಿಮ್ಮ ಹುಡುಗರು ಯಾರು ಮುಸ್ಲಿಂ ಹುಡುಗರ ಜೊತೆಗೆ ಓಡಾಡ್ತಾ ಇದ್ದಾರೆ ಅಂತ. ಸ್ನೇಹಿತರಾಗಿರೋಕೆ ಸಾಧ್ಯ ಇಲ್ಲ ಸರ್ ಅಂತಾರೆ. ಸ್ನೇಹಿತ ಇರ್ಬೋದು. ಕಾಲೇಜ್ ನೋಡಿ, ಮನೆಯಿಂದ ಕಾಲೇಜ್ ಬಂದ ದಾರಿನಲ್ಲಿ ಎಲ್ಲರೂ ಸ್ನೇಹಿತರೆ. ಆದ್ರೂ ಹೊರಗಿಲ್ ಪಾರ್ಕ್ ಅದು ಇಲ್ಲಿಗಲ್ ಆಗಿ ಏನ್ ಮಾಡ್ತಾರೆ, ಅದು ಅವ್ರ ಪಬ್ಲಿಕ್ ಅದಕ್ಕೆ ಜವಾಬ್ದಾರಿ ತಗೋಬೇಕು. ತಂದೆ ತಾಯಿ ಜವಾಬ್ದಾರಿ ಎಷ್ಟಿರುತ್ತೆ ಸರ್? ತಂದೆ ತಾಯಿ ಅಂದ್ರೆ ಅವ್ರದ್ದು ಇದೆ. ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ರೆ ಮಾತ್ರ ಅವ್ರ ಆಕ್ಷನ್ ತಗೊಂಡಕ್ಕಾಗತ್ತೆ. ಅವ್ರಿಗೇನ್ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಇರ್ತಾರೆ, ತಂದೆಯವ್ರ ಕೆಲ್ಸಕ್ಕೆ ಹೋಗಿರ್ತಾರೆ, ತಾಯಿ ಮನೇಲಿ ಇರ್ತಾರೆ. ಅದು ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಅವ್ರ ಕಾಲೇಜ್ ಹುಡುಗರು ಅವ್ರ ಹುಡುಗಿ ಫ್ರೆಂಡ್ ಹೇಳ್ಬೇಕು ಹೋಗಿ, ಈ ತರ ಮುಸ್ಲಿಂ ಹುಡುಗರ ಜೊತೆಗೆ ಓಡಾಡ್ತಾ ಇದಾರೆ ಅಂತ. ಅವಾಗ ಅವ್ರು ಆಕ್ಷನ್ ತಗೊಂತಾರೆ. ಇವಾಗ ಹುಡುಗಿಯರ್ಕಿಂತ ಮಕ್ಳಿಗಿಂತ ಅಪ್ಪ ಅಮ್ಮನ ಜಾಸ್ತಿ ಇವಾಗ ಟೆನ್ಷನ್. ಈ ಮಕ್ಳನ್ನ ಇವಾಗ ಹೇಗೆ ಬೆಳೆಸ್ಬೇಕು, ಹೇಗೆ ಹೊರಗಡೆ ಬಿಡಬೇಕು, ಅವ್ರಿಗೆ ಹೇಗೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಮನೆಯವರಿಗೆ ತುಂಬಾ ತಲೆನೋವಾಗಿದೆ ಇವಾಗ. ಅದಕ್ಕೆಲ್ಲ ಈ ಗವರ್ಮೆಂಟ್ನವರೆಲ್ಲ ಸರಿಯಾಗಿ ಆಕ್ಷನ್ ತಗೊಂಡ್ರೆ ಜನಗಳಿಗೆ ಇಷ್ಟು ಭಯ ಬರಲ್ಲ. ಅವ್ರು ಆಕ್ಷನ್ ಮಾಡ್ತಾ ಇಲ್ವಲ್ಲ. ಅದಕ್ಕೆ ಇವಾಗ ಜನರಿಂದ ಮುಂದೆ ಹೇಗೆ ಏನು ಅಂತ ಸ್ವಲ್ಪ ಮಕ್ಳಿರೋರೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಮಕ್ಳನ್ನೆಲ್ಲ ಹೊರಗಡೆ ಬಿಡ್ಬೇಕಾದ್ರೆ ಎಷ್ಟು ಕೊಟ್ಟರು ನಾವು ಮನೆಯವ್ರು ಎಷ್ಟು ಜಾಗೃತಿ ಹೇಳಿದ್ರು, ಆ ಏಜ್ ಆತರ ಅವರಿಗೆ, ಆ ಏಜ್ನಲ್ಲಿ ಯಾರು ಮಾತಾಡಿದ ತಕ್ಷಣ ಅವರಿಗೂ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವಾಗ ಮಕ್ಳು ತಪ್ಪು ದೊಡ್ಡವ್ರ ತಪ್ಪು ಯಾರು ತಪ್ಪು ಅಂತಾನೆ ಗೊತ್ತಾಗಲ್ಲ ಇವಾಗ. ಅಂದ್ರೆ ಒಟ್ಟಿನಲ್ಲಿ ಜನರಿಗೆ ಭಯ ಭೀತಿ ಇಲ್ಲ ಇವಾಗ, ಆ ತರ ಆಗಿದೆ. ಆದ್ರೆ ಈ ಕೆಲವೊಬ್ರು ಹುಡುಗರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ ಹಂಗೆ ಅಂತೆಲ್ಲ ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ಅದು ಸುಮ್ಮನೆ ಆ ವಯಸ್ಸಿನಲ್ಲಿ ಅದ್ ಮಾತೆಲ್ಲ ಬರುತ್ತೆ. ಏನ್ ಮದ್ವೆ ಆಗಿ 1 ವರ್ಷದಲ್ಲ ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಮದ್ವೆಗ್ ಮೊದ್ಲೆಲ್ಲ ಅದೇ ಎಲ್ರು ಮಾತಾಡೋದು ಅದೇ ತರನೇ. ನಮ್ಗಾದ್ರೂ ಅದೇ, ಹಿಂದೆ ಆದ್ರೂ ಅಷ್ಟೇ, ಮುಂದೆ ಆದ್ರೂ ಅಷ್ಟೇ, ಎಲ್ರು ಅದೇ ತರ ಮಾತಾಡೋದು. ಆದ್ರೆ ಅದಕ್ಕೆಲ್ಲ ಈಗ ಸ್ವಲ್ಪ ಮನೆಯವ್ರು ಸ್ವಲ್ಪ ಎಚ್ಚರ ಮಾಡ್ಬೇಕು. ಮಕ್ಳಿಗೂ ಹುಡುಗಿರಿಗೆ ಅಷ್ಟೇ ಇಲ್ಲ ಪ್ರೀತಿ ಮಾಡಿದ್ರೆ ಅವ್ರು ಓದ್ಬೇಕು, ಕೆಲಸ ಮಾಡ್ಬೇಕು, ಎಲ್ಲ ಕರೆಕ್ಟ್ ಹೌದು. ಆದ್ರೆ ಈ ತರ ಎಲ್ಲ ಮಾಡಿದ್ರೆ ಬಹಳ ಮೋಸ ಆಗುತ್ತಪ್ಪ. ಮುಂದಿನ ಜೀವನ ಹೇಗೆ ಅನ್ನೋದೇ ತುಂಬಾ ಯೋಚನೆ ಆಗಿದೆ ಇವಾಗ. ಆತ್ಮೀಗ ಗಲ್ ಶಿಕ್ಷೆನೆ ಇವಾಗ
ಅವ್ರು ಹೇಳ್ತಾರೆ ಇನ್ನೊಬ್ರಿಗೆ ಭಯ ಬರುತ್ತೆ, ತಂದು ಕೊಡಿ ಅಂತ ಹೇಳ್ತಾರೆ ನೋಡಿ. ಅದು ಕೊಟ್ರೇನೆ ಇನ್ನೊಬ್ರಿಗೆ ಭಯ ಬರುತ್ತೆ, ಅಯ್ಯೋ ಈ ತರ ಆಗುತ್ತಲ್ಲಪ್ಪ ಅಂತ. ಅದು ಸುಮ್ನೆ ಅರೆಸ್ಟ್ ಮಾಡೋದು, ಇಡೋದು, ಅದ್ರ ಬಿಡೋದು, ಏನ್ ಪ್ರಯೋಜನ ಆಯ್ತು? ಏನೂ ಆಗಲ್ಲ. ಮತ್ತೆ ಅದೇ ಕೆಲಸ ಶುರು ಮಾಡ್ಕೊಂತಾರೆ. ಇನ್ನ ಗ್ರಿಡ್ಜ್ ಬರುತ್ತೆ, ನನ್ಗೆ ಹಿಂಗ್ ಮಾಡಿದ್ರಲ್ಲ ಅಂತ ಇನ್ನ ಜಾಸ್ತಿ ಮಾಡಕ್ ಹೋಗ್ತಾರೆ ಅವ್ರು. ಪೇರೆಂಟ್ಸ್ಗಳು ಏನಾದ್ರು ಮಕ್ಕಳನ್ನ ಸಾಕೋದ್ರಲ್ಲಿ ಅಡುತ್ತಾ ಇದಾರಂತ. ಹೌದು. ಏನ್ ಹೇಳ್ತಾರೆ, ಹೇಗ್ ಸಾಕ್ಬೇಕು? ಇಲ್ಲ ಎಡುವುದೇನಿಲ್ಲ. ಅವ್ರು ಈ ಕಾಲದಲ್ಲಿ ವಿದ್ಯಾಭ್ಯಾಸ ಎಲ್ಲ ಕೊಡ್ಬೇಕು, ಹೊರಗಡೆ ಬಿಡ್ಲೇಬೇಕಲ್ವಾ? ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಕೊಡ್ಲಿಕ್ಕಾಗಲ್ಲ, ಕೆಲ್ಸ ಕಲಿಸ್ಲೇಬೇಕು ಈಗಿನ ಕಾಲದಲ್ಲಿ ಈ ಜೀವನಕ್ಕೆ. ಅದಕ್ಕೆ ಏನ್ ಮಾಡ್ಲಿಕ್ಕಾಗತ್ತೆ? ಅವರು ಈ ತರ ಎಲ್ಲ ಬೀಳ್ಬಾರಂತ ಹೇಳ್ತಾರೆ. ಎಷ್ಟಾದ್ರೂ ಮನೆಯವ್ರ ಕಣ್ಣು ತಪ್ಪಿಸಿ ಮಕ್ಳು ಮಾಡ್ತಾರೆ. ಮಕ್ಳಿಗೆಲ್ಲ ಅಷ್ಟು ತುಂಬಾ ಕಾಯಿಲೆ, ಅವ್ರು ಹಿಂದೆ ಹೋಗ್ಲಿಕ್ಕೆ ಆಗಲ್ವಲ್ಲ, ಆಫೀಸ್ಗೆ, ಸ್ಕೂಲ್ಗೆ, ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಬುದ್ಧಿ ಹೇಳ್ಬೋದು, ಅದ್ ಮಕ್ಳು ಅದನ್ನ ತಿಳ್ಕೊಬೇಕು. ಏನ್ ಮಾಡೋದು? ಫ್ರೆಂಡ್ಸ್ಗಳು ಬೇರೆ ಇರ್ತಾರೆ, ಅವರಿಂದ ಅರ್ಧ ಕೆಟ್ಟೋಗ್ತಾರೆ. ಈ ನಾರ್ತಿಂದ, ಫಾರಿನಿಂದ ಎಲ್ಲ ಬಂದ್ಬಿಡ್ತಾರೆ ಫ್ರೆಂಡ್ಸ್ಗಳು. ನಮ್ದು ಕಸ್ಟಮ್ಸ್ ಇದಿಲ್ಲ, ಏನೂ ಇಲ್ಲ, ನಮ್ಮ ಧರ್ಮ ಇಲ್ಲ, ಏನೂ ಇಲ್ಲ, ಇದು ಮಾಡ್ಬಿಟ್ಟು ಎಲ್ಲ ಕೇರ್ ಇಲ್ದಲ್ಲೇ ಮಾಡ್ಬಿಡ್ತಾರೆ. ಆ ವಯಸ್ಸಿನಲ್ಲಿ ಯಾರು ಜಾಸ್ತಿ ನಮ್ಗೆ ಇದು ಮಾಡ್ತಾರ ಅವ್ರದ್ದೇ ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಮನೆಯವ್ರದೆಲ್ಲ ಸುಮ್ಮನೆ ಸಿಲ್ಲಿ, ಇವರೆಲ್ಲ ಏನೋ ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಮಾತು ಕೇಳಲ್ಲ. ಫಸ್ಟು ಮುಸ್ಲಿಮ್ನವ್ರನ್ನ ಇದು ಮಾಡ್ಕೊಬಾರ್ದು. ಏನ್ ಹೇಳಿದ್ರು ಕೇಳಲ್ಲ. ನಾನೇ ಫಸ್ಟು ನಿಂಗ್ ಲವ್ ಮಾಡ್ತೀನಿ, ನನ್ ಮದ್ವೆ ಆದ್ಮೇಲೆ ಏನೇನೋ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಆದ್ರೆ ಕೇಳಲ್ಲ ಅಲ್ವಾ? ಹೆಣ್ಮಕ್ಳು ಕೇಳಲ್ಲ, ಗಂಡ್ಮಕ್ಳು ಕೇಳಲ್ಲ. ಮೋಸ ಬೇರೆ ತುಂಬಾ ಹೆಸರುಗಳೆಲ್ಲ ಬದಲಾಯಿಸ್ಕೊಂಡ್ಬಿಟ್ಟು ಹಿಂದೂಸ್ ಅಂತ ಹೇಳ್ಬಿಟ್ಟು ಕೆಲವ್ರು ಹಂಗೆ ಮಾಡಿದ್ದಾರೆ. ತಿಳಿದಿರೋರು ನಾನು ಲಿಂಗಾಯಿಟ್ಸ್ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು 6 ತಿಂಗಳಾದ್ಮೇಲೆ ನಾವು ಮುಸ್ಲಿಂ ಕನ್ವರ್ಟ್ ಆಗೋಣ ಅಂತಾರಂತೆ. ಅವನು ಅದಕ್ಕೆ ಬೇಡ, ನಿನ್ ಜಾತಿನೂ ಬೇಡ, ನನ್ನ ಜಾತಿನೂ ಬೇಡ, ಮುಸ್ಲಿಮ್ಗೆ ಹೋಗೋಣ ಅಂತಾರಂತೆ. ಯಾಕೆ? ನೀನ್ ಲಿಂಗಾಯಿಟ್ಸ್ ಆದ್ರೂ ಆಗು, ನಾನು ಒಪ್ಕೊಂತೀನಿ. ನೀನು ಬೇರೆ ಬ್ರಾಹ್ಮಿನ್ಸ್ ಆದ್ರೂ ಆಗು, ಒಪ್ಕೊಂತೀನಿ. ಮುಸ್ಲಿಂ ಯಾಕೆ ಆಗ್ಬೇಕು? ಅವನು 2 ಜಾತಿ ಬಿಟ್ಟು, ಗಂಡ ಹೆಂಡ್ತಿದ್ ಇಬ್ರದ್ದು ಬಿಟ್ಟು ಮುಸ್ಲಿಂ ಆಗ್ಬೇಕಂತೆ. ಈ ತರ ಎಲ್ಲ ನಡೀತಾ ಇದೆ. ಮದುವೆ ಆಗೋಗಿರುತ್ತೆ, ಏನ್ ಮಾಡ್ತಾರೆ ಇವರು? ಸಾಧು ಪ್ರಾಣಿಗಳು ಪಾಪ ಮನೆಯವರು. ಚಟಗಳ ಬಗ್ಗೆ ಏನ್ ಹೇಳ್ತಾರೆ ಮ್ಯಾಮ್? ಹುಡುಗರು ಚಟಗಳು ಈಗ ಇತ್ತೀಚೆಗೆ ಅದು ಗಾಂಜಾ ಅಂದ್ರೆ ಎಲ್ಲ ಟಿವಿ ನೋಡಿ ಅದೆಲ್ಲ ಸಪ್ಲೈ ಬೇಗ ಸಿಗುತ್ತೆ. ಮೊದ್ಲಿನ ಜನಕ್ಕೆ ಅದೆಲ್ಲ ಗೊತ್ತೇ ಇರ್ಲಿಲ್ಲ. ಇವಾಗೆಲ್ಲ ಸಿಕ್ಕೋದು ಜಾಸ್ತಿ ಆಗಿದೆ. ಟಿವಿ ಸಿನಿಮಾದಿಂದ ಎಲ್ಲ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಇವಾಗ ಇಂಟರ್ನೆಟ್ ಅದ್ರಲ್ಲಿ ಇದ್ರಲ್ಲೆಲ್ಲ ನೋಡ್ತಾರೆ. ಅದನ್ನ ತಗೊಂಡು ಇದ್ದಿದ್ದು ಹಾಳೋಗೋಗ್ತಾರೆ ಮಕ್ಳು. ಮುಂದಿನ ಜೀವನ ಹೀಗೆ ಇದ್ರೆ ಪೊಲೀಸ್ನವರು ಕಟ್ಟೆಚ್ಚರ ವಹಿಸ್ಬೇಕು, ಮನೆಯವರು ಕಟ್ಟೆಚ್ಚರ ವಹಿಸ್ಬೇಕು. ಎಲ್ಲ ಎಷ್ಟಾದ್ರೂ ರಂಗೋಲಿ ಕೆಳಗೆ ಹೋಗ್ತಾರಂತ, ಚಾಪೆ ಕೆಳಗೆ ಹೋದ್ರೆ ರಂಗೋಲಿ ಕೆಳಗೆ ಹೋಗ್ತಾರೆ. ಅದನ್ನ ನಿಲ್ಸೋದು ಬಹಳ ಕಷ್ಟ ಇದಾಗಂತ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.